ಮಾರ್ಕೆಟ್‌ಗೆ ರೈತರೇನು ಮಾಡ್ತಾರೆ ರೇಟ್ ಜಾಸ್ತಿ ಆಗ್ಬಿಟ್ಟದಂದ್ರೆ ಏನು ಇರೋ ಆನೆಕಲ್ಲಾಗಿರೋ ಗೊಬ್ಬರದ ಮೂಟೆ ಎಲ್ಲ ತಂದು ತೋಟದಾಗೆ ಸುರಿದು ಬಿಡ್ತಾರೆ. ಆಗ ಫುಲ್ಲು ತೋಟಗಳಾಗೆಲ್ಲ ಕಾಯಿ ಜಾಸ್ತಿ ಆಗ್ಬಿಡುತ್ತೆ. ಅವಾಗೆಲ್ಲ ಲೋಡೆಲ್ಲ ಹೋಗಿ ಏನಾಗುತ್ತೆ ಮಾರ್ಕೆಟಲ್ಲಿ ಒಂದೇ ಸತಿ ಹಾಕ್ತಾರೆ. ಆಗೇನಾಯಿತು 10 ಮೂಟೆ ಹೋಗಿದ್ದಾವೆಲ್ಲ 1000 ಮೂಟೆ ಹೋಯ್ತಲ್ಲಿ. ಏನಪ್ಪ ಕಾಯಿಗಳೆಲ್ಲ ರೇಟ್ ಜಾಸ್ತಿ ಆಯಿತು. ಇದು ಕಾಯೆಲ್ಲ ಜಾಸ್ತಿ ಆಗೈತೆ ಕೇಳೋನೇ ಇಲ್ಲ. ಬಜಾರ್ ಸ್ವಲ್ಪ ಡೌನ್ ಮಾಡಿರಿ. ಡೌನ್ ಆಯ್ತಲ್ಲಿ. ಮೂಟೆ ಮೇಲೆ ₹1000 ಇರೋ ಮೂಟೆ ಬಂದು 500ಕ್ಕೆ ನಿಂತ್ಕೊಂತೈತೆ. ಆಮೇಲೆ ಇನ್ನು ಹಂಗೆ ನೆಕ್ಸ್ಟು ಇನ್ನೊಂದು ತೋಟ ಹಂಗೆ ಹೊಸ ತೋಟ ಬಂತು. ಬರ್ತಾ ಬರ್ತಾ ₹150, $200 ತೋಟ. ಇನ್ನು ರೈತನ ಲಾಸ್ ಆಗೋದು ಯಾವಾಗ? ಆಗಲೇ ಲಾಸ್ ಆಗೋದು. ಆದ್ರೆ ಗೌರ್ಮೆಂಟವರು ಸಬ್ಸಿಡಿನೂ ಇಲ್ಲ, ಏನೂ ಕೊಡಲ್ಲ. ಅವ್ನು ರೈತನು ಏನಾನಾಗಲಿ ರೈತರ ಕಷ್ಟ ಕೇಳೋನು ಒಬ್ಬನೂ ಇಲ್ಲ. ಸಿದ್ದರಾಮಯ್ಯ ಬಂದ್ಬಿಡ್ತಾನೆ, ಸಿದ್ದರಾಮಯ್ಯ ಬಂದು ದಬ್ಬಾಕ್ಬಿಡ್ತಾನೆ, ಏನು ದಬ್ಬಾಕ್ತರು? ಏನೂ ಮಾಡಿಲ್ಲ. ಫ್ರೀ ಗ್ಯಾರಂಟಿ ಕೊಟ್ಟವ್ರೆ. ಆ ಗ್ಯಾರಂಟಿಗೆ ಯಾವಾಗೋ ಅವ್ರಿಗೆ ಮನ್ಸು ಬಂದಾಗ ಏನೋ ನಾಳೆ ಎಲೆಕ್ಷನ್ ಯಾವುದೋ ಇನ್ನು 15 ದಿನದಾಗ ಎಲೆಕ್ಷನ್ ಆಗಿದ್ದಾಗ ಹೆಂಗಸ್ರಿಗೆ 2,000 ಕಳಿಸ್ತಾರೆ. ಅವ್ರನ್ನ ಹಾಳು ಮಾಡ್ತಾರೆ. ಅಷ್ಟೇ ಹಾಳು ಮಾಡಿಬಿಟ್ಟು ಓಟ್ ಹಾಕ್ಸ್ಕೊಂಬಿಟ್ಟು ಅವ್ರ ಪಾಡ್ಗೆ ಅವ್ರು ನೆಮ್ಮದಿಯಾಗಿ ಅವರೇ ಸರ್ಕಾರ ನಡೆಸ್ಕೊಂಡು